ಆ ನಿಟ್ಟಿನಲ್ಲಿ ಯಾವತ್ತೂ ಕೂಡ ನಮ್ಮ ದೇಶ ಈ ಒಂದು ಕೋಮು ಸೌಹಾರ್ದತೆಯಿಂದ ಬಾಳಬೇಕಾದಂತಹ ಅನಿವಾರ್ಯತೆ ಈ ಹಿಂದೆಂದಿಗಿಂತಲೂ ಕೂಡ ಎಲ್ಲಿದೆ. ವಸುದೈವ ಕುಟುಂಬಕಂ ಎಂದು ಕಲಿಸಿಕೊಟ್ಟಂತಹ ಸಂದೇಶಗಳನ್ನು ನಮಗೆ ನೋಡಲು ಸಾಧ್ಯವಾಗಿರುವಾಗ, ಅದೇ ರೀತಿ ಓಂ ಭೂರ್ಭುವಸ್ವಃ ತತ್ಸವಿದೂರ್ವರೆಣ್ಯಂ ಅಂತ ಕಲಿಸಿಕೊಡುತ್ತಿರುವಂತಹ ಆ ಒಂದು ವಿಚಾರಗಳನ್ನಾಗಿ ನಾವು ನೋಡುವಾಗಲೂ ಕೂಡ, ಅದೇ ರೀತಿ ಊಟ ಮಾಡುತ್ತಿರುವಾಗ ಹಿಂದೂ ಸಹೋದರರು ಮಾತನಾಡುವಂತಹ, ಅವರು ಹೇಳುವಂತಹ ಪ್ರಾರ್ಥನೆ ಇದೆ. ಓಂ ಸಹನಾವವತ್ತು ಸಹನಂಬುನಕ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾಮದೀತಮಸ್ತು ಮಹಾವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹೌದು, ನಾವು ಈ ಜಗತ್ತಿನಲ್ಲಿ ಒಂದಾಗಿ ಬದುಕುತ್ತಾ ಇದ್ದೇವೆ, ಒಂದಾಗಿ ದುಡಿಯುತ್ತಾ ಇದ್ದೇವೆ, ಒಂದಾಗಿ ಊಟ ಮಾಡುತ್ತಾ ಇದ್ದೇವೆ. ಇದು ನಮಗೆ ಶಾಂತಿಯಾಗಿದೆ ಎಂದು ಕಲಿಸಿಕೊಟ್ಟಂತಹ ಮಾತುಗಳು. ಅದೇ ರೀತಿಯಲ್ಲಿ ನೋಡುವಾಗ ನಿನ್ನ ನೆರೆಮನೆಯವನು ನಿನ್ನಂತೆ ಪ್ರೀತಿಸಿ ಎಂದು ಕಲಿಸಿಕೊಟ್ಟಂತಹ ಬೈಬಲ್ನ ವಚನಗಳನ್ನು ನೋಡುವಾಗ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಾನವೀಯ ಮೌಲ್ಯಗಳನ್ನು ಸಾರಿದಂತಹ ಆ ಪ್ರವಾದಿ ಹೇಳುತ್ತಾರೆ, ಕೋಮುವಾದಿಯಾಗಿ ಒಬ್ಬ ಮುಸಲ್ಮಾನನಿರಲು ಸಾಧ್ಯವಿಲ್ಲ. ಕೋಮುವಾದಿಯಾದವನು ನನ್ನವನಲ್ಲ, ನನ್ನ ಅನುಯಾಯಿಯಲ್ಲ ಎಂದು ಕಲಿಸಿಕೊಟ್ಟಂತಹ ಮಹಾನ್ ಸಂದೇಶಗಳನ್ನು, ಅದೇ ರೀತಿ ನಿನ್ನ ನೆರೆಮನೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣುವವನು ನನ್ನವನಲ್ಲ ಎಂದು ಸಾರಿದಂತಹ ಮಹಾನ್ ಪ್ರವಾದಿಯ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸುವಂತಹ